ಈಗ ರೆಗ್ಯುಲರ್ ಆಗಿ ನಾವೇನು ಮಾರ್ಚ್ ಫಾಸ್ಟ್ ಇದು ಮಾಡ್ಕೊಂಡು ಹೋಗ್ತೀವಿ, ಪ್ರೊಸೆಷನ್ ಹೋಗ್ತೀವಿ. ಸೊ ಹೋದ ನಂತರ ಇನ್ನು ಇವೆಂಟ್ಸ್ಗಳಿಗೆ ಕೆಲವು ಸಜೆಷನ್ಸ್ ಬಂದಿದೆ. ಅಲ್ಲಿ ಏನು ಶಿಷ್ಟಾಚಾರದ್ದು ಮತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ವಿಶೇಷವಾಗಿ ನಮಗೆಲ್ಲ ಒಂದು ಗೌರವ ಮತ್ತು ಅದನ್ನು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವೆಲ್ಲ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ದಟ್ ಇಸ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ಅದಕ್ಕೆ ನಾವು ಈ ಸಲ ತಮ್ಮೆಲ್ಲರ ಸಜೆಷನ್ ಮೇರೆಗೆ ಇದು ಪೂರ್ವಭಾವಿ ಸಭೆ ಏನಿದೆ, ಪ್ರಿಪ್ರೇಟ್ರಿ ಇದು ತಮ್ಮೆಲ್ಲರ ಸಜೆಷನ್ಸ್ ತೊಗೊಂಡು ನಾವು ಮಾಡೋವಂಥದ್ದು. ಇದನ್ನ ನೆಕ್ಸ್ಟ್ ನಾವು ನಮ್ಮ ಅಧಿಕಾರಿ ಇದರಲ್ಲಿ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡ್ಕೊತೀವಿ. ನಮ್ಮ ಬಿ ಓರ್ನ ಮೇಯ್ನಾಗಿ ಇವೆಂಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಸ್ಕೂಲ್ ಮಕ್ಕಳು ಏನಿರುತ್ತೆ ಅದರ ಇವೆಂಟ್ಸ್ನ ಅವ್ರ ಹತ್ರ ಚರ್ಚೆ ಮಾಡಿ ಒಂದು 4-5 ಕಲ್ಚರಲ್ ಇವೆಂಟ್ಸ್ಗೆ ಟೈಮಿಂಗ್ ಸ್ಲಾಟ್ಸ್ ಒಂದು 7 minutes 8 minutes ಪರ್ ಇವೆಂಟ್ನ ಇದು ಮಾಡಿಕೊಂಡು ಫಸ್ಟು ಇಲ್ಲಿಂದ ಒಂದು ಕಡೆಯಿಂದ ಅಗ್ರಿಗೇಟ್ ಆಗಿ ಅಲ್ಲಿಂದ ಇವೆಂಟ್ ಜಾಗಕ್ಕೆ ಹೋಗುವಂಥದ್ದು ಟುಗೆದರ್. ಹೋದ್ಮೇಲೆ ಅಲ್ಲಿ ಅಸೆಂಬಲ್ ಆಗಿ ಏನು ಫ್ಲ್ಯಾಗ್ ಹಾಸ್ಟಿಂಗ್ ಆದಮೇಲೆ, ಧ್ವಜ ಸಂದೇಶ ಆದಮೇಲೆ ನೆಕ್ಸ್ಟ್ ಅವರೆಲ್ಲ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಬರ್ತಾರೆ. ಬಂದಾದಮೇಲೆ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇವೆಂಟು ಸ್ಟೇಜ್ ಇವೆಂಟಲ್ಲಿ ಇವ್ರು ಹೇಳಿದಂಗೆ ರೆಗ್ಯುಲರ್ ಫ್ಲೋ ಇರುತ್ತೆ. ಅದಾದಮೇಲೆ ಮುಖ್ಯ ಭಾಷಣಕಾರರು ಒಬ್ಬರು ವೆಲ್ಕಮ್ ಮಾಡ್ತಾರೆ, ಮುಖ್ಯ ಭಾಷಣಕಾರರು ಇರ್ತಾರೆ. ಅದಾದಮೇಲೆ ಮಧ್ಯದಲ್ಲಿ ನಮ್ಮ ಸ್ಕೂಲ್ ಇವೆಂಟ್ಸ್ಗಳು ಇದಾಗ್ತವೆ. ಅವುಗಳಿಗೆ ತಾವು ಹೇಳ್ದಂಗೆ ರಾಷ್ಟ್ರ ಆ್ಯಸಚ್ಗೆ ಸಂಬಂಧಿಸಿದ ಇವೆಂಟ್ಸನ್ನು ನಾವು ಮಾಡಬೇಕು ಅಂತ ಅದನ್ನು ನಾವು ಒಂದು 5 ಪ್ರೋಗ್ರಾಮ್ಗಳನ್ನ ಎಲ್ಲ ಶಾಲೆಗೂ, ಒಂದೇ ಶಾಲೆ ಬೇಡ, ಎಲ್ಲ ಶಾಲೆಗೂ ಅವ್ರವ್ರದ್ದು ಒಂದು ಥೀಮ್ ರಿಗಾರ್ಡಿಂಗ್ ಇಂಡಿಪೆಂಡೆನ್ಸ್ ಡೇ ಇರ್ಬೋದು,